ನೀಡಿರ್ತಾರೆ. ಆ ಪ್ರಕರಣವನ್ನು ನಾವು ಮಾಡಬೋಲ್ ಪೊಲೀಸ್ ಠಾಣೆಯಲ್ಲಿ 105/2025 ಕಳ್ಳತನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ. ತದನಂತರ ಬೇರೆ ಬೇರೆ ಕಡೆಯೂ ಈ ಥರ ಕಳ್ಳತನ ನಮ್ಮ ಲಿಮಿಟ್ಸಲ್ಲಿ ಆಗಿರುತ್ತದೆ. ಬಟ್ ಇದರಲ್ಲಿ ತಾವು ಒಂದು ವಿಶೇಷತೆ ಏನಿದೆ ಅಂದರೆ, ಜನರಲ್ ಆಗಿ ನಮಗೆ ಬೈಕ್ ಕಳ್ಳತನ ಆಗ್ತಿದ್ರೆ ಲೋ ಎಂಡ್ ವೆಹಿಕಲ್ಸ್ ಎಸ್ಪೆಷಲಿ ಜಾಸ್ತಿ ಕಳ್ಳತನ ಆಗೋ ಸ್ಪ್ಲೆಂಡರು ಮತ್ತು ಸಣ್ಣ ವೆಹಿಕಲ್ಸ್ ಆಗುತ್ತೆ. ಬಟ್ ಇದರಲ್ಲಿ ನಮಗೆ ವಿಶೇಷತೆ ಏನು ಕಂಡು ಬಂದಿದೆ ಅಂದರೆ, ಸ್ವಲ್ಪ ಹೈ ಎಂಡ್ ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗಿರೋದು ಕಂಡು ಬರ್ತಾ ಇತ್ತು. ಒಂದು ಪಲ್ಸರು, KTM ಬೈಕ್ಸು, ಇಂಥವು ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗ್ತಾ ಇರೋದು ಕಂಡು ಬಂದಿರುತ್ತದೆ. ಈ ಥರ ಪದೇ ಪದೇ ಆಗ್ತಾ ಇರೋದು ಕಂಡು ನಮ್ಮದು ಈ ಶಾಬಾದ್ ಸಬ್ ಡಿವಿಷನಲ್ಲಿ DYSP ಅವರ ನೇತೃತ್ವದಲ್ಲಿ CPI ಮತ್ತು PSI ಗೌತಮ್ ಮತ್ತು PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಹನುಮಂತು, ವೀರಾಶೆಟ್ಟಿ, ಪ್ರಶಾಂತ್ ಮಾಲ್ಗೊಂಡ, ರಮೇಶ್, ಅಶೋಕ್, ಶಾಂತಮಲ್ಲಪ್ಪ, ಚಂದ್ರಶೇಖರ್, ಸಂಗಣ್ಣ, ಅಂಬರೀಷ್ ಮತ್ತು ಬಲರಾಮ್ ಎಲ್ಲ ಅವರು ಡಿಫ್ರೆಂಟ್ ಕಾಲ್ಗಿ ಮತ್ತು ಮಾಡಬೋಲ್ ಪೊಲೀಸ್ ಠಾಣೆ ಸಿಬ್ಬಂದಿ ಜೊತೆ ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ಇದರಲ್ಲಿ ಈ ತರಹ ಮಾಡೋರು ಯಾರ್ಯಾರಿದ್ದಾರೋ ಮತ್ತು ಈ ಭಾಗದಲ್ಲಿ ಬಂದು ಯಾರು ಮಾಡಿರ್ತಾರೆ ಅನ್ನೋದು ಬೋತ್ ವೈಜ್ಞಾನಿಕ ಮತ್ತು ಟ್ರೆಡಿಷನಲ್ ಮೆಥಡ್ಸ್, ಅಂದರೆ ಹಳೆಯ ಆರೋಪಿಗಳು ಯಾರ್ಯಾರಿದ್ದಾರೆ ಚೆಕ್ ಮಾಡೋದು. ಇದರಲ್ಲಿ